ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯುವ ರತ್ನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಮುಂದಿನ ಚಿತ್ರದ ಕತೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ಸಂತೋಷ್ ಆನಂದರಾಮ್ ರವರು ನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಮತ್ತು ರಾಜಕುಮಾರಗಳಂತಹ ಇಂಡಸ್ಟ್ರಿ ಹಿಟ್ ಚಿತ್ರಗಳನ್ನು ನೀಡಿ ಇಂಡಸ್ಟ್ರಿ ಹಿಟ್ ನಿರ್ದೇಶಕ ಎನಿಸಿಕೊಂಡಿರುವ ಸಂತೋಷ್ ಆನಂದರಾಮ್ ರವರ ಈ ಚಿತ್ರವೂ ಇಂಡಸ್ಟ್ರಿ ಹಿಟ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಫೆಬ್ರವರಿ 14ರಿಂದಲೇ ಚಿತ್ರದ ಚಿತ್ರೀಕರಣ ಶುರುವಾಗಿದೆ. ಹೌದು, ಆಗಲೇ ಮಂಗಳೂರಿನಲ್ಲಿ ಆಕ್ಷನ್ ಸೀಕ್ವೆನ್ಸ್ಗಳನ್ನು ಶೂಟ್ ಮಾಡಲಾಗುತ್ತಿದೆ. ಚಿತ್ರವನ್ನು ಹೊಂಬಾಳೆ ಫಿಲ್ಮ್ಸ್ ರವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಹಾಗೆ ಚಿತ್ರಕ್ಕೆ ಡಾಲಿ ಧನಂಜಯ್ ರವರನ್ನು ವಿಲನ್ ಆಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಚಿತ್ರಕ್ಕೆ ನಾಯಕಿಯರು ಯಾರು ಎಂಬುದೇ ಪ್ರಶ್ನೆಯಾಗಿದೆ. ಎಲ್ಲಿಯೂ ಸುಳಿವು ಬಿಟ್ಟುಕೊಡದ ಚಿತ್ರತಂಡ ಈ ಮೂವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬಹುದು ಎಂಬುದು ಖಚಿತವಾಗಿದೆ. ಒಬ್ಬರು ಕೀರ್ತಿ ಸುರೇಶ್. ಸದ್ಯಕ್ಕೆ ದಕ್ಷಿಣ ಭಾರತದ ಫೇವರೇಟ್ ಹೀರೋಯಿನ್ ಆಗಿರುವ ಇವರನ್ನು ಕನ್ನಡಕ್ಕೆ ಕರೆತರುವ ಎಲ್ಲ ಪ್ರಯತ್ನ ನಡೆಯುತ್ತಿದೆ ಮತ್ತು ಅದು ಯುವರತ್ನ ಮೂಲಕವೇ ಆಗಬಹುದು ಎನಿಸುತ್ತಿದೆ. ಹಾಗೆ ಪುನೀತ್ ರಾಜ್ಕುಮಾರ್ ರವರ ಜೊತೆಗೆ ಬಹಳಷ್ಟು ಜಾಹೀರಾತುಗಳಲ್ಲಿ ನಟಿಸಿರುವ ತಮನ್ನಾ ಭಾಟಿಯಾ ಈ ಚಿತ್ರದಲ್ಲಿ ಅಪ್ಪುಗೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಬರಬಹುದು ಎಂಬುದು ಒಂದು ಬಗೆಯ ಮಾಹಿತಿ. ಮತ್ತೆ ಅನುಪಮ ಪರಮೇಶ್ವರನ್. ಪುನೀತ್ ರಾಜ್ಕುಮಾರ್ ರವರ ಈ ಹಿಂದಿನ ಚಿತ್ರ ನಟ ಸಾರ್ವಭೌಮದಲ್ಲಿ ಅಪ್ಪುಗೆ ಕ್ಯೂಟ್ ಜೋಡಿಯಾಗಿ ನಟಿಸಿದ ಈ ಗೊಂಬೆ ಮತ್ತೆ ಅಪ್ಪುಗೆ ಜೋಡಿಯಾಗಿ ಸ್ಕ್ರೀನ್ ಶೇರ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅಪ್ಪು ಅಭಿಮಾನಿಗಳು ಸಹ ಅನುಪಮ ಅಪ್ಪು ಜೋಡಿಯನ್ನೇ ಅಪೇಕ್ಷಿಸುತ್ತಿದ್ದಾರೆ. ಅಭಿಮಾನಿಗಳ ಬೇಡಿಕೆಗೆ ಅನುಪಮರನ್ನು ಕರೆತರುವ ಅವಕಾಶ ಹೆಚ್ಚಿದೆ. ಈ ರೀತಿಯಾದ ಮನರಂಜನೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಬಗೆಗಿನ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.